ಅಶ್ವವೇಗ 24x7 ಚಾನೆಲ್ಗೆ ಸ್ವಾಗತ. ನಾನು ರೇಣುಕಾ ಸುರೇಶ್. ವಿಶ್ವ ಮಟ್ಟದಲ್ಲಿ ಆಡುವ ಆಟಗಾರರಿಗೆ ಪ್ರಧಾನಿ ಮೋದಿಯವರು ಯಾವ ರೀತಿಯ ಪ್ರೋತ್ಸಾಹ ನೀಡಿದ್ದಾರೆ ಎಂದು ನಾವೆಲ್ಲ ಕಂಡು ಕೇಳಿದ್ದೇವೆ. ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬೊಮ್ಮಾಯಿ ಆ ದಾರಿ ಹಿಡಿದಿಲ್ಲ ಎನ್ನುವುದು ಬಲು ನೋವಿನ ವಿಚಾರದ ಒಂದು ಕಥೆ ಇದು. ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ವದ್ದಿಗೆರೆ ಕುಗ್ರಾಮದ ಅಲೆಮಾರಿ ಜನಾಂಗದ ಗುರುಪ್ರಕಾಶ್ ಅವರ ಮಗಳು ವೈಶಾಲಿ ಥ್ರೋಬಾಲ್ ಕ್ರೀಡಾಪಟು. ಮಲೇಷ್ಯಾದಲ್ಲಿ ಅಂತಾರಾಷ್ಟ್ರೀಯ ಹಿರಿಯರ ಥ್ರೋಬಾಲ್ ಕ್ರೀಡೆ ಆಯೋಜಿಸಲಾಗಿತ್ತು. ಭಾರತದ ಫ್ರೆಂಡ್ಸ್ ಸ್ಪೋರ್ಟ್ಸ್ ಅಕಾಡೆಮಿಯ ತಂಡದ ಮುಖೇನ ಸ್ಥಾನ ಪಡೆದುಕೊಂಡು ಪಂದ್ಯಾವಳಿಯಲ್ಲಿ ಭಾಗವಹಿಸಿದರು ವೈಶಾಲಿ. ಕಳೆದ ಬಾರಿ ಸಿಎಂ ಬೊಮ್ಮಾಯಿ ಕೋಟೆನಾಡಿಗೆ ಬಂದಾಗ ವೈಶಾಲಿ ಕ್ರೀಡಾ ಉತ್ಸವಕ್ಕೆ ಧನ ಸಹಾಯ ಕೇಳಿದ ಆ ದುರ್ಗದ ಸಿಂಹಿಣಿಗೆ ಸರ್ಕಾರದಿಂದ ಯಾವುದೇ ಸಹಾಯವಾಗದೇ ಇರುವುದು ಒಂದು ನೈಜ ಕ್ರೀಡಾಪಟುವಿಗೆ ಮಾಡಿದ ಅವಮಾನ. ಬಡತನದಲ್ಲಿ ಬೆಳೆದಲು ತನ್ನಲ್ಲಿರುವ ಕ್ರೀಡಾಸಕ್ತಿಗೆ ಕೆಲ ಸ್ಥಳೀಯ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು, ಗ್ರಾಮದ ಜನರು ತಮ್ಮ ವೈಯಕ್ತಿಕ ಹಣ ಸಹಾಯ ಮಾಡಿ ವೈಶಾಲಿಯನ್ನು ವಿದೇಶ ನೆಲಕ್ಕೆ ಕಳಿಸಿ ದೇಶದ ಕೀರ್ತಿ ಬೆಳಗುವ ರೀತಿಯಲ್ಲಿ ಮಾಡಿದ್ದಾರೆ. ಇಂತಹ ಯುವ ಕ್ರೀಡಾಪಟುಗಳಿಗೆ ಉತ್ಸಾಹ ನೀಡಬೇಕಾದ ಸರ್ಕಾರಗಳು ಮಾಡುವ ತಪ್ಪಿನಿಂದ ಭಾರತ ದೇಶದ ಕ್ರೀಡಾರಂಗವನ್ನು ಮೂಲೆ ಗುಂಪು ಮಾಡಿದಂತಾಗಬಾರದು. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ 24x7.